ಹಿಂದೂ ಮುಖಂಡರಿಗೆ ಟಾರ್ಚರ್ ಕೊಟ್ಟರೆ ಸಹಿಸೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಸಂವಿಧಾನ ಗಾಳಿಗೆ ತೂರಲಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇದೆ. ಯಥೇಚ್ಛವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ. ದಕ್ಷಿಣ ಕನ್ನಡದಲ್ಲಿ ಸಂವಿಧಾನ ಗಾಳಿಗೆ ತೂರಲಾಗ್ತಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯವನ್ನ ಎಸಗಲಾಗ್ತಾ ಇದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿದೆ. ಯಥೇಚ್ಛವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪ. ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಕೆ ಅರುಣ್ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ಸಾಕಷ್ಟು ಜನ ದೂರು ಕೊಡ್ತಾರೆ. ಈಗ ಪೊಲೀಸರ ವಿರುದ್ಧವೇ ದೂರು. ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಹೋಗಿದೆ. ಕರ್ನಾಟಕ ಮಾನವ ಹಕ್ಕುಗಳ ಆಯೋಗಕ್ಕೆ ಪುನೀತ್ ಕೆರೆಹಳ್ಳಿ ದೂರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದಿದು? ಅನೇಕ ಕ್ರಿಮಿನಲ್ ಕೇಸು ದಾಖಲಿಸಲ್ಪಟ್ಟ ಇದ್ರೀಸ್ ಪಾಷಾ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಈ ಹಿಂದೆ ಬೇರೆ ಬೇರೆ ಹೆಸರಿನಲ್ಲೆಲ್ಲ ಅವ್ರನ್ನ ಕರೀತಾರೆ. ನಾನು ಕರೆಯೋದಕ್ಕೆ ಹೋಗೋದಿಲ್ಲ. ಮಾಧ್ಯಮ ಪರಿಭಾಷೆಯಲ್ಲಿ ಅದು ಅತ್ಯಂತ ಅಸಹ್ಯ ಪದ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಆ ಅರ್ಥದಲ್ಲೂ ಕೂಡ ಅವ್ರನ್ನ ಕರೀತಾರೆ. ಇಂತಹದ್ದೆಲ್ಲ ಆರೋಪಗಳನ್ನು ಇಟ್ಟುಕೊಂಡಿರುವ ಒಬ್ಬ ವ್ಯಕ್ತಿ ಪೊಲೀಸ್ ಮಹಾಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ? ಮಂಗಳೂರಿನ ನೂತನ ಕಮಿಷನರ್ ಮತ್ತು ನೂತನ ಎಸ್ಪಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಮಾತ್ರ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನೀವು ಅವರನ್ನು ತನಿಖೆಗೆ ಒಳಪಡಿಸಿ ಅಂತ ಹೇಳಿ ದೂರಿನಲ್ಲಿ ಸ್ಪಷ್ಟವಾಗಿ ದಾಖಲು ಮಾಡಿದ್ದಾರೆ. ಈ ಹಿಂದೆ ಮಾಬ್ ಲಿಂಚಿಂಗ್ನಲ್ಲಿ ಸತ್ತೋದ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ವ್ಯಕ್ತಿ, ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಈ ತರಹದ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅಧಿಕಾರದಲ್ಲಿದ್ದಾಗ ಅಲ್ಲೊಂದು ಗಲಾಟೆ ಇಲ್ಲೊಂದು ಗಲಾಟೆ, ಏನು ಹೇಳ್ತೀರಾ ಈ ಬಗ್ಗೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಜೊತೆ ಕೇಳಿದಾಗ ಅಲ್ಲಿ ರಿಯಾಕ್ಷನ್ ಆಯಿತು, ಇಲ್ಲಿ ಪ್ರತಿ ರಿಯಾಕ್ಷನ್ ಆಯಿತು. ಅಲ್ಲಿ ಕೌಂಟ್ರು ಕೊಟ್ಟರು, ಅದಕ್ಕೆ ಎನ್ಕೌಂಟ್ರು. ಅಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಒಬ್ಬರ ಬಾಯಿಂದನೇ ಬರುತ್ತೆ ಅನ್ನೋದಾದರೆ ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಬೇಕು ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಪ್ರಚೋದನಕಾರಿಯಾದಂಥ ಹೇಳಿಕೆ ಯಾರೇ ಕೊಟ್ಟರು ಕೂಡ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಸೊ ಈಗ ಮಂಗಳೂರಿನ ಎಸ್ಪಿ ಮತ್ತು ಕಮಿಷನರ್ ವಿರುದ್ಧ ಪುನೀತ್ ಕೆರೆಹಳ್ಳಿ ದೂರು ದಾಖಲಿಸಿದ್ದಾರೆ. ಸದ್ಯದಲ್ಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗದ ಪ್ರತಿನಿಧಿ ಒಬ್ರು ಮಂಗಳೂರಿಗೆ ಹೋಗೋ ಎಲ್ಲ ಕಾರ್ಯಕರ್ತರಿಗೆ ಯಾರ್ಯಾರ ಮೇಲೆ ಹರಾಸ್ಮೆಂಟ್ ಆಗಿದೆ ಅವರೆಲ್ಲರನ್ನ ಭೇಟಿ ನೀಡಿ ಏನಾಗಿದೆ ಅದನ್ನ ನಾವು ಗ್ರೌಂಡ್ ರಿಪೋರ್ಟ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಪೊಲೀಸ್ ಪ್ರಾಧಿಕಾರದಲ್ಲೂ ಕೂಡ ಕೇಸನ್ನ ಈ ಕೂಡಲೇ ರಿಜಿಸ್ಟರ್ ಮಾಡಿ ನಾಳೆ ಒಳಗಡೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲಿರ್ತಕ್ಕಂಥ ಎಸ್ಪಿ, ದಕ್ಷಿಣ ಕನ್ನಡದ ಹೊಸ ಎಸ್ಪಿ ಮತ್ತು ಕಮಿಷನರ್ ಏನಿದ್ದಾರೆ ಮಂಗಳೂರು ಕಮಿಷನರ್, ಅವ್ರ ಮೇಲೆ ಈ ಕೂಡಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಪೊಲೀಸ್ ಪ್ರಾಧಿಕಾರ ಮತ್ತು ಮಾನವ ಹಕ್ಕು ಆಯೋಗ ಇಬ್ರು ಕೂಡ ಕೊಟ್ಟಿದ್ದಾರೆ. ಇದು ನಾವು ಖಂಡಿತವಾಗಿಯೂ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಸದಾಕಾಲ ರಾಜ್ಯದ ಎಲ್ಲ ಹಿಂದೂ ಕಾರ್ಯಕರ್ತ ಮತ್ತು ಹಿಂದೂ ಮುಖಂಡರ ಜೊತೆ ಸದಾಕಾಲ ಇರ್ತವೆ. ಹಿಂದೂಗಳನ್ನ ನೀವು ಈ ರೀತಿ ಹರಾಸ್ಮೆಂಟ್ ನ ಕಾನೂನನ್ನ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರ ಏನು ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಯಾರು ಹೆಗಲ ಮೇಲೆ ಕೇಸರಿ ಹಾಕಿದ್ದಾರೋ ಅವರನ್ನ ಒಂದು ರೀತಿಯಲ್ಲಿ ಅವರ ಧ್ವನಿಯನ್ನ ಕಿತ್ತುಕೊಳ್ಳುವಂತಹದ್ದು, ಅವರನ್ನ ಹತ್ತಿಕ್ಕುವ ಕೆಲಸ ಮಾಡ್ತದೆ. ಇದರ ವಿರುದ್ಧ ನಾವೆಲ್ಲರೂ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಸದ್ಯದಲ್ಲೇ ಇದಕ್ಕೆ ಉತ್ತರವನ್ನು ಕೂಡ ಮಾನವ ಹಕ್ಕು ಆಯೋಗ ಮತ್ತು ಪೊಲೀಸ್ ಪ್ರಾಧಿಕಾರ ಕೊಡುತ್ತೆ ಅಂತ ಹೇಳಿ ಭರವಸೆ ಕಾಯ್ತಾ ಇದೆ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ 15ಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.